ಮೈಕ್ರೋಎಕನಾಮಿಕ್ಸ್ ದ ಥಿಯರಿ ಆಫ್ ಪ್ರೊಡಕ್ಷನ್ ಕಾಸ್ಟ್ಸ್ ಆ್ಯಂಡ್ ರೆವೆನ್ಯೂ. ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಪೆಷಲ್ ಆಗಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಹೆಚ್ಚು ಪ್ರಶ್ನೆಗಳು ಬರ್ತಾವಂತ ಅನ್ನೋದನ್ನು ಹಿಂದಿನ ಕ್ಲಾಸಲ್ಲಿ ಆ್ಯಕ್ಚುಲಿ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಈ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತೇಳಿ ಏನೊಂದು ಕಾನ್ಸೆಪ್ಟ್ ಇದೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂಥದ್ದು. ಇದ್ರ ಮೇಲೆ ಅಟ್ಲೀಸ್ಟ್ ಒಂದು 3ರಿಂದ 5 ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತಾವೆ ಅನ್ನೋದನ್ನು ನಾವು ಹಿಂದಿನ ಒಂದು ಕ್ಲಾಸಲ್ಲಿ ಅದ್ರ ಬಗ್ಗೆ ಹೇಳಿದ್ವಿ. ಮತ್ತು ಅದರೊಳಗಡೆ ಬರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳೇನು, ಸೊ ಆ ಕಾನ್ಸೆಪ್ಟ್ಗಳನ್ನು ಓದ್ಕೊಂಡ್ರೆ ಇನ್ನಷ್ಟು ಜಾಸ್ತಿ ನಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ಹೆಚ್ಚು ಪ್ರಶ್ನೆಗಳು ಬರೋದ್ರಿಂದ ಆ ಕಾನ್ಸೆಪ್ಟ್ಗಳನ್ನೇ ಜಾಸ್ತಿ ನಾವು ಓದ್ಕೊಳ್ಬೇಕಾಗಿದೆ. ಸೊ ಉಳಿದ ಕಾನ್ಸೆಪ್ಟ್ಗಳು ಅದು ಓಕೆ, ಬಟ್ ಆದರೆ ಈಗ ನಾವು ನೋಡ್ತಾ ಇರೋದೇನು ಅಂತಂದರೆ ಸೆಕೆಂಡ್ ಕಾನ್ಸೆಪ್ಟು ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂಥ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಕಾನ್ಸೆಪ್ಟ್ ಅಥವಾ ಸೆಕೆಂಡ್ ಥಿಯರಿ ಯಾವುದು ಅಂತಂದರೆ ದ ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತೇಳಿ. ಸೊ ಇದರೊಳಗೆ ಯಾವ್ಯಾವ ಕಾನ್ಸೆಪ್ಟನ್ನು ಓದ್ಕೊಳ್ಬೇಕು, ಸ್ಪೆಷಲಾಗಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆ ಅಂತ ಬಂದಾಗ ಈ ಕಾನ್ಸೆಪ್ಟ್ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಸೊ ಇಲ್ಲಿ ಕೂಡ ಆಲ್ಮೋಸ್ಟ್ 3ರಿಂದ 4-5 ಕ್ವಶನ್ಸ್ಗಳು ಚಾನ್ಸಸ್ ಇರ್ತದೆ ಜಾಸ್ತಿ, ಅಥವಾ ಒಂದು 2-3 ಕ್ವಶನ್ಸ್ ಆದರೂ ಕ್ವಶನ್ ಕೇಳಬಹುದು ಜಾಸ್ತಿ. ಹಾಗಾಗಿ ಇಲ್ಲಿ ಎಂಥ ಕಾನ್ಸೆಪ್ಟ್ಗಳನ್ನ ನಾವು ಕವರ್ ಮಾಡ್ಕೊಳ್ಬೇಕು, ಯಾವುಗಳನ್ನು ಸ್ವಲ್ಪ ಜಾಸ್ತಿ ಓದಿದರೆ ನಮಗೆ ಇನ್ನಷ್ಟು ಅನುಕೂಲ ಆಗುತ್ತೆ ಮತ್ತು ಸ್ಕೋರ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈಗ ನಾವು ಡಿಸ್ಕಷನ್ ಮಾಡೋಣ ಅದ್ರ ಬಗ್ಗೆ. ಓಕೆ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಆದಮೇಲೆ ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂತಂದರೆ ಅದು ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತಲೇ ಅರ್ಥ. ಇದು ಕಂಪ್ಲೀಟ್ ಈ ಒಂದು ಕಾನ್ಸೆಪ್ಟ ಉತ್ಪಾದಕರಿಗೆ ಸಂಬಂಧಪಟ್ಟಿರುವಂತಹ ಕಾನ್ಸೆಪ್ಟ್ ಆಗಿದೆ. ಸೊ ಆ ಒಂದು ಸಿದ್ಧಾಂತ ಏನು ಹೇಳಿಕೊಡ್ತಾ ಇದೆ ಅಂದರೆ ಉತ್ಪಾದನೆ ಅಂದರೆ ಏನು, ಉತ್ಪಾದನೆಯ ಪರಿಕಲ್ಪನೆಗಳು ಮತ್ತು ವೆಚ್ಚಗಳಂದರೆ ಏನು, ವೆಚ್ಚದ ಪರಿಕಲ್ಪನೆಗಳು ಮತ್ತು ಅವುಗಳ ರೇಖೆಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕಾಗತ್ತೆ. ಹಾಗಾದರೆ ಫಸ್ಟಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಏನು ಓದ್ಕೊಳ್ಬೇಕು ಅಂತಂದರೆ ಮೊದಲಿಗೆ ಉತ್ಪಾದನೆ ಅಂದರೆ ಏನು ಉತ್ಪಾದನೆ ಕರಿತೀವಿ. ಉತ್ಪಾದನೆ ಮಾಡಬೇಕಾದ್ರೆ ಏನು ಬೇಕು, ಉತ್ಪಾದನಾಂಗಗಳು ಬೇಕಾಗುತ್ತೆ. ಸೊ ಆ ಉತ್ಪಾದನಾಂಗಗಳು ಯಾವುವು, ಅವುಗಳಿಗೆ ಕೊಡುವಂಥ ಪ್ರತಿಫಲಗಳೇನು ಮತ್ತು ಅವುಗಳನ್ನು ಹೇಗೆ ಬಳಕೆ ಮಾಡಲಾಗುತ್ತೆ, ಅವುಗಳಲ್ಲಿ ಪ್ರಮುಖವಾದ ಉತ್ಪಾದನಾಂಗಗಳು ಯಾವುವು, ಹೀಗೆ ನೋಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ ಉತ್ಪಾದನಾ ಕಾರ್ಯ ಅಂತ ಬರುತ್ತೆ. ಇದು ಕೂಡ ರಿಲೇಟೆಡೇ ಇರುವಂಥದ್ದು. ಅಂತಂದರೆ ಈ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದಿಸಲಾಗುವ ಉತ್ಪನ್ನ ಅಂದರೆ ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ಒಂದು ಕ್ರಿಯಾವಲಂಬಿ ಸಂಬಂಧ ಅಂತ ಇರುತ್ತೆ. ಸೊ ಅದನ್ನು ಹೇಳಿಕೊಡುವಂಥದ್ದೇ ಈ ಉತ್ಪಾದನಾ ಕಾರ್ಯ ಅಥವಾ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೀವಿ. ಈ ಪ್ರೊಡಕ್ಷನ್ ಫಂಕ್ಷನಲ್ಲಿ ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ರಿಲೇಷನ್ ಇದ್ದೇ ಇರುತ್ತೆ. ಸೊ ಅದನ್ನು ಕ್ಯಾಚ್ ಮಾಡ್ತಿರ್ತಾರೆ ಅಥವಾ ಅದನ್ನು ಏನು ಈ ಮ್ಯಾಥಮೆಟಿಕಲ್ ಫಾರ್ಮುಲನ್ನು ಯೂಸ್ ಮಾಡಿ ಕೆಲವೊಂದು ಇಕ್ವೇಷನ್ಸ್ಗಳನ್ನು ನಾವು ಹಾಕ್ತಾ ಇರ್ತೀವಿ. ಸೊ ಅವುಗಳ ಬಗ್ಗೆ ಕ್ವಶನ್ಸನ್ನು ಕೇಳ್ತಿರ್ತಾರೆ, ಇದು ನಮಗೆ ಗೊತ್ತಿರಲಿ. ಇನ್ನು ಉತ್ಪಾದನೆ ಅಂತ ಬಂತಂದರೆ ಉತ್ಪನ್ನದ ವಿಧಗಳು ಅಂತ ಬರ್ತವೆ. ಅಂದರೆ ಇಲ್ಲಿ ಕನ್ಸಿಡರ್ ಮಾಡ್ಬೋದು ನಾವು. ಅಂದರೆ ಈ ಉತ್ಪನ್ನದಲ್ಲಿ 3 ರೀತಿಯ ವಿಧಗಳು ಅದಾವೆ. ಸೊ ನಮಗೆಲ್ಲ ಗೊತ್ತಿರಬೇಕಾಗತ್ತಿದ್ದು ಒಟ್ಟು ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಅಂತ ಇರುತ್ತೆ. ಸೊ ಟೋಟಲ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟು ಮತ್ತು ಎವರೇಜ್ ಪ್ರಾಡಕ್ಟ್ ಅಂತ ಕೂಡ ಕರಿತೀವಿ. ಸೊ ಇವುಗಳ ರೇಖೆಯ ಆಕಾರ ಏನಿರುತ್ತೆ, ಇವುಗಳ ಮೀನಿಂಗ್ ಏನು, ಸೊ ಇದನ್ನು ಕ್ವಶನ್ ಜಾಸ್ತಿ ಹೈಲೈಟ್ ಮಾಡ್ತಾ ಇರೋದು. ಆ ರೇಖೆಗಳ ಆಕಾರ ಬಗ್ಗೆ ಕ್ವಶನ್ ಕೇಳ್ತಿರ್ತಾರೆ, ಅಥವಾ ಅದನ್ನು ಕಂಡುಹಿಡಿಯುವಂಥ ಸೂತ್ರಗಳದಾವ. ಸೊ ಅವುಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. TPಯನ್ನು ಹೆಂಗೆ ಕಂಡುಹಿಡಿಯಲಾಗಿದೆ ಅಂದರೆ ಒಟ್ಟು ಉತ್ಪನ್ನ ಹೆಂಗೆ ಕಂಡುಹಿಡಿತಾರೆ, ಸರಾಸರಿ ಉತ್ಪನ್ನ ಹೆಂಗೆ ಕಂಡುಹಿಡಿತಾರೆ, ಹೀಗೆ ಇನ್ನೂ ಡೆಪ್ತಾಗಿ ಹೋಗ್ತಾರೆ. ಸೊ ಆ ರೇಖೆಗಳ ಆಕಾರ, ಆ ರೇಖೆಗಳ ಒಂದು ಮೀನಿಂಗ್ ಏನಾಗುತ್ತೆ, ಒಂದು ವೇಳೆ ಆ ರೇಖೆ ಉಲ್ಟಾ ನಾವು ಬರೆದಿದ್ರೆ ಮೀನಿಂಗ್ ಕೊಡಬಹುದು. ಸೊ ಹೀಗೆ ಕೂಡ ಟ್ವಿಸ್ಟ್ ಮಾಡುವಂಥ ಚಾನ್ಸಸ್ ಇಲ್ಲಿದೆ. ಇನ್ನು ಇಳಿಮುಖ ಸೀಮಾಂತ ಪ್ರತಿಫಲ ನಿಯಮ ಅಂತ ಬರುತ್ತೆ. ಈಗ ಹೆಂಗೆ ನಾವು ಇಳಿಮುಖ ಸೀಮಾಂತ ತುಷ್ಟೀಗುಣದ ನಿಯಮ ಅಂತೇಳಿ ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ನಾವು ಕಲಿತೀವಿ. ಸೊ ಹಾಗೆಯೇ ಈ ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟಲ್ಲಿ ಬರುವಂಥದ್ದು ಇಳಿಮುಖ ಸೀಮಾಂತ ಪ್ರತಿಫಲ ನಿಯಮ ಅಂತೇಳಿ. ಅಂದ್ರೆ ಲಾ ಆಫ್ ಡಿಮಿನಿಷಿಂಗ್ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತೇಳಿ. ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತಂದ್ರೆ ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರವನ್ನು ಗಮನಿಸಬೇಕು. ಇಲ್ಲಿ ಇತರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಸಿ ಕೇವಲ ಬದಲಾಗುವ ಆದಾನವನ್ನು ಹೆಚ್ಚಿಸಿದಂತೆ ಒಟ್ಟು ಉತ್ಪನ್ನದಲ್ಲಾಗುವ ಅಥವಾ ಸೀಮಾಂತ ಉತ್ಪನ್ನದಲ್ಲಾಗುವ ಅಥವಾ ಸರಾಸರಿ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ತೋರಿಸ್ಕೊಡುತ್ತೆ. ಬಟ್ ಪ್ರಮುಖವಾಗಿ ಕನ್ಸಿಡರ್ ಮಾಡೋದು ಸೀಮಾಂತ ಉತ್ಪನ್ನದಲ್ಲಿ ಏನು ಬದಲಾವಣೆ ಆಗುತ್ತೆ
ಅದು ಇಳಿಮುಖ ಆಗಿರುತ್ತಲ್ಲ, ಸೊ ಅದನ್ನು ಹೇಳಿಕೊಡುತ್ತೆ. ಅದನ್ನು ಡೈಗ್ರಾಮೆಟಿಕಲ್ ನೋಡ್ಕೊಳ್ಬೇಕಾಗತ್ತೆ, ಆ ರೇಖೆಯ ಆಕಾರ ನೋಡಬೇಕಾಗತ್ತೆ. ಯಾವಾಗ ಇಲ್ಲಿ ಸ್ವಲ್ಪ ಗಮನಿಸಬೇಕು, ಎ ಪಿಗಿಂತ ಎಮ್ ಪಿ ಯಾವಾಗ ಹೆಚ್ಚಿರುತ್ತೆ, ಎಮ್ ಪಿಗಿಂತ ಎ ಪಿ ಯಾವಾಗ ಹೆಚ್ಚಿರುತ್ತೆ, ಮತ್ತು ಟಿ ಪಿಯನ್ನು ಅವು ಯಾವಾಗ ಕ್ರಾಸ್ ಮಾಡ್ತಾವ. ಸೊ ಹೀಗೆಲ್ಲ ಭಾಳ ವಿಶೇಷವಾಗಿ ಇರುತ್ತೆ. ಆ ಕಾನ್ಸೆಪ್ಟ್ನ ಭಾಳ ಡೆಪ್ತಾಗಿ ಹೋಗಬೇಕಾಗತ್ತೆ ನಾವು. ಸೊ ಹಾಗಾಗಿ ಭಾಳ ಅಂದರೆ ಭಾಳ ಡೆಪ್ತಾಗಿ ಹೋದಾಗ ಮಾತ್ರ ಇದ್ರ ಮೇಲೆ ಬರುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಇದೆ, ಇಲ್ಲಾಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ನಮಗೆ ಗೊತ್ತಿರಲಿ. ಆಲ್ಮೋಸ್ಟ್ ಈ ಮೂರರು ಇದೇನಿದೆ ಕಾನ್ಸೆಪ್ಟು, ಇಳಿಮುಖ, ಸೀಮಾಂತ ಪ್ರತಿಫಲ ನೇಮ ಅನ್ನೋದೇನಿದೆ, ಟಿ ಪಿ, ಎ ಪಿ, ಎಮ್ ಪಿ ರೇಖೆಗಳ ಒಂದು ಡೈಗ್ರಾಮು ಪ್ಲಸ್ ಮ್ಯಾಥಮೆಟಿಕಲಿ ಫಾರ್ಮುಲಾಗಳನ್ನು ಕೂಡ ಯೂಸ್ ಮಾಡ್ತೀವಿ. ಬಟ್ ಅವುಗಳ ರಿಲೇಷನ್ಶಿಪ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೀಮಾಂತ ಉತ್ಪನ್ನ ಕಡಿಮೆ ಆಗುವಂತಹ ಸ್ಥಿತಿಯನ್ನೇ ಈ ಇಳಿಮುಖ ಸೀಮಾಂತ ಪ್ರತಿಫಲ ನಿಯಮ ನಮಗೆ ಹೇಳಿಕೊಡುತ್ತೆ. ಸೊ ಅದನ್ನು ಆಲ್ಮೋಸ್ಟ್ ಇದು ಅಲ್ಪಾವಧಿಗೆ ಸಂಬಂಧಪಟ್ಟಿರುವಂಥದ್ದು. ದಟ್ಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳಂದರೆ ಏನು ಅನ್ನೋದು ನಮ್ಗೆ ಗೊತ್ತಿರಬೇಕಾಗತ್ತೆ, ಯಾಕಂದರೆ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾರೆ. ನೆಕ್ಸ್ಟು ಇಲ್ಲಿದೆ ನೋಡಿ, ಅದೇ ಆಗಲೇ ಹೇಳಿದ್ನಲ್ಲ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಉತ್ಪಾದನೆ, ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಅಂತೇಳಿ. ಯಾಕಂದರೆ ಇಲ್ಲಿ ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಒಂದು ನೀವು ಕನ್ಸಿಡರ್ ಮಾಡ್ಬೋದಲ್ಲಿ ಇಳಿಮುಖ ಸೀಮಾಂತ ಪ್ರತಿಫಲ ನಿಯಮ ಅನ್ನೋದು ಅಲ್ಪಾವಧಿಯ ಸಂಬಂಧಪಟ್ಟಿರುವಂಥ ಕಾನ್ಸೆಪ್ಟ್ ಆಗಿದೆ. ಕ್ವಶನ್ ಇದನ್ನೇ ಕೇಳ್ತಾರೆ, ಹೀಗೆ ಕೇಳ್ತಿರ್ತಾರೆ ಕ್ವಶನ್ಸನ್ನು, ಇದೇ ರೀತಿ ಟೆಸ್ಟ್ ಮಾಡ್ತಿರ್ತಾರೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಂಡು. ಸೊ ಯಾಕಂತಂದರೆ ಕೇವಲ ಒಂದು ಆಧಾನವನ್ನು ಮಾತ್ರ ಇಲ್ಲಿ ಬದಲಾವಣೆ, ಒಂದು ಆಧಾನ ಅಂದ್ರೆ ಒಂದೇ, ಉತ್ಪಾದನಾಂಗ ಅಂದ್ರೆ ಒಂದೇ, ಆ ಬದಲಾವಣೆ ಆದಾಗ ಉತ್ಪನ್ನದಲ್ಲಾಗುವ ಬದಲಾವಣೆ ಹೇಳಿಕೊಡುತ್ತಾ. ಹಾಗಾಗಿ ಇದು ಅಲ್ಪಾವಧಿಗೆ ಸಂಬಂಧಪಟ್ಟಿದೆ. ಬಟ್ ದೀರ್ಘಾವಧಿ ಉತ್ಪಾದನೆ ಅಂದರೆ ಲಾಂಗ್ ರನ್ ಅಂದರೆ ಇದು ಇದಕ್ಕೆ ಸಂಬಂಧಪಟ್ಟಿದೆ. ಅಂದರೆ ಇಲ್ಲಿದೆ ನೋಡಿ, ಐಸಬ್ಕ್ವಾಂಟ್ ಅಂದರೆ ಸಮ ಉತ್ಪನ್ನದ ರೇಖೆಗೆ ಸಂಬಂಧಪಟ್ಟಿದೆ. ಸಮ ಉತ್ಪನ್ನದ ರೇಖೆ ಏನು ಹೇಳಿಕೊಡುತ್ತೆ ಅಂತಂದರೆ, ಈಗ ಎರಡು ಆಧಾನಗಳನ್ನು ಸಮ ಪ್ರಮಾಣದಲ್ಲಿ ಹೆಚ್ಚಿಸಿದಾಗ ಅಥವಾ ಕಡಿಮೆ ಮಾಡಿದಾಗ, ಅಥವಾ ಒಂದನ್ನು ಹೆಚ್ಚಿ ಒಂದನ್ನು ಕಡಿಮೆ ಮಾಡಿದಾಗ, ಅಂದರೆ ಒಂದು ಆಧಾನವನ್ನು ಹೆಚ್ಚು ಮಾಡಿ ಮತ್ತೊಂದು ಆಧಾನ ಕಡಿಮೆ ಮಾಡಿದಾಗ ಸಿಗುವಂಥ ಉತ್ಪನ್ನ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಅದಕ್ಕೆ ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ. ಇದು ದೀರ್ಘಾವಧಿಗೆ ಸಂಬಂಧಪಟ್ಟಿರುವಂಥ ಕಾನ್ಸೆಪ್ಟ್ ಆಗಿದೆ. ಕ್ವಶನ್ ಕೇಳ್ತಿರ್ತಾರೆ. ಸೊ ಇದು ನೋಡಲಿ ನಮಗೆ ಈಸಿ ಅನಿಸುತ್ತೆ ಕೆಲವೊಂದು ಸಲ, ಬಟ್ ಅದರೊಳಗೆ ಭಾಳ ಡೆಪ್ತಾಗಿ ಕ್ವಶನ್ ಟ್ವಿಸ್ಟ್ ಮಾಡಿದ್ರೆ ಅಂದರೆ ಅದೇ ನಮಗೆ ಅರ್ಥ ಆಗೋದಿಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಸಮ ವೆಚ್ಚದ ರೇಖೆ ಅಂತ ಅರ್ಥ ನೋಡಿ. ಒಂದು ವೆಚ್ಚದಲ್ಲಿ ವಿಧಗಳು ಭಾಳ ಅದಾವೆ. ಅಲ್ಪಾವಧಿ ವೆಚ್ಚಗಳು, ದೀರ್ಘಾವಧಿ ವೆಚ್ಚಗಳು, ಹೀಗೆಲ್ಲ ಇದೇ ಇರ್ತಾವೆ. ಸೊ ಒಂದು ವೆಚ್ಚವನ್ನು ಹೆಚ್ಚು ಮಾಡಿ ಇನ್ನೊಂದು ವೆಚ್ಚವನ್ನು ಕಡಿಮೆ ಮಾಡಿದಾಗ ಒಟ್ಟು ವೆಚ್ಚದಲ್ಲಿ ಬದಲಾವಣೆ ಆಗೋದಿಲ್ಲ, ಅದು ಅಷ್ಟೇ ಇರುತ್ತೆ ಅಂತ ಅರ್ಥ. ಸೊ ಅಂಥದ್ದನ್ನು ಹೇಳಿಕೊಡುವಂಥದ್ದು ವೆಚ್ಚದ ಸಮವೆಚ್ಚದ ರೇಖೆ. ಆ ರೇಖೆ ಆಕಾರ ಹೆಂಗಿರುತ್ತೆ, ಓಕೆನಾ, ಇವೆರಡು ರೇಖೆ ಆಕಾರ ಹೆಂಗಿರುತ್ತವ. ಸೊ ಆಲ್ಮೋಸ್ಟ್ ಇಂಥ ಒಂದು ಟ್ವಿಸ್ಟ್ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳ್ತಿರ್ತಾರೆ. ಸೊ ಈ ಮೀನಿಂಗನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಉತ್ಪಾದಕನ ಸಮತೋಲನ ಸ್ಥಿತಿ ಹೇಗಿರುತ್ತೆ, ಪ್ರೊಡ್ಯೂಸರ್ಸ್ ಈಕ್ವಿಲಿಬ್ರಿಯಮ್ ಅಂದರೆ ಏನಿಲ್ಲ, ಸಿಂಪಲಾಗಿ ಹೇಳಬೇಕಂದ್ರೆ ಇಲ್ಲಿ ಟಿ ಆರ್ ಈಕ್ವಲ್ ಟು ಟಿ ಸಿ ಆಗಿರಬೇಕು, ಅಥವಾ ಎಮ್ ಆರ್ ಈಸ್ ಈಕ್ವಲ್ ಟು ಎಮ್ ಸಿ, ಓಕೆ, ಇದಾಗಿರಬೇಕು ಅಷ್ಟೇ. ಎರಡು ಮೀನಿಂಗ್ ಒಂದೇ, ಸೇಮ್. ಸೊ ಈ ಸ್ಥಿತಿಯಲ್ಲಿ ಉತ್ಪಾದಕ ಏನಾಗಿರ್ತಾನೆ, ಸಮತೋಲನ ಸ್ಥಿತಿಯಲ್ಲಿ ಇರ್ತಾನೆ. ಅದು ಹೇಗೆ, ಆ ರೇಖೆಗಳು ಯಾವಾಗ ಆ ರೀತಿಯಾದ ಮೀನಿಂಗನ್ನು ಕೊಡ್ತಾವೆ. ಸೊ ಹೀಗೆ ಹಲವಾರು ವಿಷಯಗಳಿರ್ತಾವೆ. ಇದು ಮೇನ್ ಕಾನ್ಸೆಪ್ಟ್ ಅಷ್ಟೇ ಹಿಂಗಿದೆ. ಸೊ ಅದರೊಳಗೆ ಡೆಪ್ತಾಗಿ ಹೋಗಿಬಿಟ್ರೆ ಭಾಳ ಅಂದರೆ ಭಾಳ ಇನ್ಫಾರ್ಮೇಷನ್ ನಮಗೆ ಸಿಗುವಂಥದ್ದು. ಸೊ ಕ್ವಶನ್ಸ್ಗಳನ್ನು ಕೂಡ ಅದೇ ಲೆವೆಲಲ್ಲಿ ಟ್ವಿಸ್ಟ್ ಮಾಡುವಂಥದ್ದು ಕಂಡು ಬರ್ತಾ ಇದೆ. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ ಇದಷ್ಟೇ ಅಲ್ಲ, ಇನ್ನೂ ಕೂಡ ಕೆಲವೊಂದು ಕಾನ್ಸೆಪ್ಟ್ಗಳಿದಾವೆ. ಇವೆಲ್ಲವೂ ಕೂಡ ಈ ಥಿಯರಿ ಆಫ್ ಪ್ರೊಡಕ್ಷನ್ ಕಾಸ್ಟ್ಗೆ ಸಂಬಂಧಪಟ್ಟಿವೆ. ಓಕೆ, ನಾಗಲೇ ಹೇಳಿದ್ನಲ್ಲ. ಸೊ ಇನ್ನೂ ಕೂಡ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಈ ಚಾಪ್ಟ್ರಲ್ಲಿ ವಿಶೇಷವಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ತಿಳ್ಕೊಂಡು, ಅಂದರೆ ಈ ಚಾಪ್ಟರ್ ಅಂತ ಅನ್ಬೋದು, ಅಥವಾ ಈ ಒಂದು ಕಾನ್ಸೆಪ್ಟ್ ಅಂತಲೂ ಕೂಡ ಕರಿತೀವಿ ನಾವು ಒಂದು ರೀತಿಯಲ್ಲಿ. ರಿಟರ್ನ್ಸ್ ಟು ಸ್ಕೇಲ್, ಇನ್ಕ್ರೀಸಿಂಗ್, ಕಾನ್ಸ್ಟಂಟ್ ಆ್ಯಂಡ್ ಡಿಕ್ರೀಸಿಂಗ್ ಅಂತ ಬರುತ್ತೆ. ಅಂತಂದರೆ ಹೇಗೆ, ಈಗ ಎಲ್ಲ ಆಧಾನಗಳನ್ನು ಸಮ ಪ್ರಮಾಣದಲ್ಲಿ ಹೆಚ್ಚು ಮಾಡಿದಾಗ ಪ್ರಾರಂಭದಲ್ಲಿ ಏನಾಗುತ್ತೆ, ಉತ್ಪಾದನೆ ಹೆಚ್ಚಾಗತ್ತೆ, ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಥಿರವಾಗುತ್ತೆ, ಆಮೇಲೆ ಸ್ವಲ್ಪ ಮಟ್ಟಿಗೆ ಮತ್ತೇನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇನ್ಕ್ರೀಸಿಂಗ್, ಕಾನ್ಸ್ಟಂಟ್, ಡಿಕ್ರೀಸಿಂಗ್ ಅಂದರೆ ಏರಿಕೆ, ಸ್ಥಿರ ಮತ್ತು ಇಳಿಮುಖ. ಸೊ ಈ ಸಿಚುವೇಶನ್ ಆಗ್ತಾ ಇರುತ್ತಲ್ಲ, ಇದು ಯಾವಾಗ ಸಂಭವಿಸುತ್ತೆ, ಹಿಂಗಂದರೆ ಏನು. ಸೊ ಎಲ್ಲ ಹಲವಾರು ವಿಷಯಗಳನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ರಿಟರ್ನ್ ಟು ಸ್ಕೇಲ್ ಅಂದರೆ ಏನು, ಸೊ ಇದು ಪ್ರತಿಫಲಗಳ ಪ್ರಮಾಣ ನಿಯಮ ಅಂತ ಕೂಡ ಕರಿತೀವಿ ನಾವು, ಓಕೆನಾ. ಸೊ ಹಂಗಂದ್ರೆ ಏನು,
ಏರಿಕೆ ಪ್ರತಿಫಲ ನಿಯಮ ಅಂದರೆ ಏನು, ಇಳಿಕೆ ಪ್ರತಿಫಲ ನಿಯಮ ಅಂದರೆ ಏನು, ಸ್ಥಿರ ಪ್ರತಿಫಲ ನಿಯಮ ಅಂದರೆ ಏನು, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ರೇಖೆಗಳು ಅಲ್ಲ ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಇವೆಲ್ಲ ಅಲ್ಲಿ ಮತ್ತೆ ಕನ್ಸಿಡರ್ ಆಗೇ ಆಗ್ತಾವೆ. ಸೊ ಈ ಲೆವೆಲಲ್ಲಿ ಇರುತ್ತೆ ಇದು ಆಲ್ಮೋಸ್ಟ್. ಸೊ ಇದನ್ನು ನೋಡ್ಕೋಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು, ವೆಚ್ಚದ ಸಿದ್ಧಾಂತ. ನಾವು ಇಲ್ಲಿವರೆಗೆ ಏನು ಕನ್ಸಿಡರ್ ಮಾಡಿದ್ದೀವಿ, ಉತ್ಪಾದನೆ. ಓಕೆನಾ, ಇಲ್ಲಿವರೆಗೆ ಕ್ಲಿಯರ್ ಆಗಿದ್ದು ಉತ್ಪಾದನೆ ಅಂದರೆ ಉತ್ಪಾದನೆಗೆ ಸಂಬಂಧಪಟ್ಟಂಗೆ ಒಟ್ಟಾರೆ ಏನೇನು ತಿಳ್ಕೊಳ್ಬೇಕಾಗಿದೆ, ಆ ಉತ್ಪನ್ನದ ರೇಖೆಗಳು ಹೆಂಗಿರ್ತಾವೆ, ಅವುಗಳ ರಿಲೇಷನ್ಶಿಪ್ ಏನು, ಸೊ ಅವು ಯಾವಾಗ ಹೆಚ್ಚು ಕಡಿಮೆ ಆದರೆ ಏನೇನು ಅದು ಅವುಗಳ ಒಂದು ಮೀನಿಂಗ್ ಚೇಂಜ್ ಆಗುತ್ತೆ, ಸೊ ಇವುಗಳ ಬಗ್ಗೆ ಇರುವಂಥದ್ದು. ಸೊ ಇಲ್ಲಿ ನಾವು ಕನ್ಸಿಡರ್ ವೆಚ್ಚದ ಸಿದ್ಧಾಂತ ಅಂತ ಬಂತಂದರೆ ನಮಗೆಲ್ಲ ಗೊತ್ತಿರಲಿ, ವೆಚ್ಚದಲ್ಲಿ ಅಲ್ಪಾವಧಿ ವೆಚ್ಚಗಳು ಮತ್ತು ದೀರ್ಘಾವಧಿ ವೆಚ್ಚಗಳಂತ ಇದ್ದೇ ಇರ್ತಾವೆ. ಬಟ್ ನಮಗೆ ಜಾಸ್ತಿ ಕ್ವಶನ್ ಟ್ವಿಸ್ಟ್ ಆಗೋದೇ ಇಲ್ಲೇ, ಯಾಕಂದರೆ ಇಲ್ಲಿ ಫಾರ್ಮುಲಾಗಳು ಭಾಳ ಬರ್ತಾವೆ, ಮ್ಯಾಥಮೆಟಿಕಲ್ ಫಾರ್ಮುಲಾಗಳನ್ನ ಭಾಳ ಯೂಸ್ ಮಾಡ್ತೀವಿ. ಮತ್ತು ರೇಖೆಗಳು ಕೂಡ ವೆಚ್ಚದ ರೇಖೆಗಳು ಭಾಳ ಕನ್ಫ್ಯೂಷನ್ ಮಾಡ್ತಾ ಇರ್ತಾವೆ. ಸೊ ಇವುಗಳನ್ನು ನಾವು ಪ್ರೆಸೆಂಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಭಾಳ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ವೆಚ್ಚದಲ್ಲಿ ಫಿಕ್ಸ್ಡ್ ಕಾಸ್ಟ್ ಅಂತ ಬರುತ್ತೆ, ಸ್ಥಿರ ವೆಚ್ಚ ಅಂತ ಬರುತ್ತೆ, ಬದಲಾಗುವ ವೆಚ್ಚ ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ, ಒಟ್ಟು ವೆಚ್ಚ ಟೋಟಲ್ ಕಾಸ್ಟ್ ಅಂತ ಕರಿತೀವಿ, ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ. ಓಕೆನಾ, ಸೊ ಹೀಗೆ ಮೇ ಬಿ ಇವಷ್ಟೆಲ್ಲ ಇನ್ನೂ ಕೂಡ ಶಾರ್ಟ್ ರನ್, ಲಾಂಗ್ ರನ್ ಅಂತ ಕೂಡ ಬರ್ತವೆ. ಅಂದರೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ವೆಚ್ಚಗಳಂತ ಕನ್ಸಿಡರ್ ಮಾಡ್ತೀವಿ. ಹೀಗಿದ್ದಾಗ ಈ ವೆಚ್ಚದ ರೇಖೆಗಳ ಆಕಾರ ಹೇಗಿರುತ್ತೆ, ಅವುಗಳ ಅರ್ಥ ಏನು, ಆಮೇಲೆ ಪ್ರತಿಯೊಂದು ವೆಚ್ಚವನ್ನು ಕಂಡುಹಿಡಿಯುವಂಥ ಸೂತ್ರಗಳೇನು, ಕ್ವಶನ್ ಕೇಳ್ತಾರೆ. ಎಸ್, ಇವುಗಳ ಬಗ್ಗೆನೇ ಕ್ವಶನ್ಸ್ ಜಾಸ್ತಿ ಬರುವಂಥದ್ದು. ಯಾಕಂದರೆ ಅಷ್ಟು ಡಿಫಿಕಲ್ಟ್ನ ಆಗಿರುತ್ತೆ ನಮಗೆ, ಯಾಕಂದ್ರೆ ಕನ್ಫ್ಯೂಷನ್ ಆಗೋದು. ಯಾಕಂದರೆ ನಿಮಗೆ ನಾವು ಎಷ್ಟೇ ಓದಿದರೂ ಕೂಡ ಎಲ್ಲವನ್ನು ಕರೆಕ್ಟ್ ನೆನಪಿಟ್ಟುಕೊಳ್ಳೋದು ಬಹಳ ಕಷ್ಟ ಅಲ್ಲ. ಸೊ ಹಾಗಾಗಿನೇ ಏನಾಗುತ್ತೆ ಅಂದರೆ ಅವರು ಇವೇ ಇದ್ದಂಥ ಕಾನ್ಸೆಪ್ಟ್ ಮೇಲೆ ಕೇಳಿರ್ತಾರೆ, ಬಟ್ ನಮಗೆ ಡಿಫಿಕಲ್ಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ವೆಚ್ಚದ ಸಿದ್ಧಾಂತಕ್ಕೆ ಏನು ಸಂಬಂಧಪಟ್ಟಂಗೆ ಕಾನ್ಸೆಪ್ಟ್ಗಳು ಸ್ವಲ್ಪ ಡೆಪ್ತಾಗಿ ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಆಗಲೇ ಹೇಳಿದಂಗೆ ವೆಚ್ಚದ ವಕ್ರರೇಖೆಗಳು ಅಂತ ಬರ್ತವೆ, ಅಂದರೆ ಕಾಸ್ಟ್ ಕರ್ವ್ಸ್ ಅಂತ ಕರಿತೀವಿ. ಶಾರ್ಟ್ ರನ್ ಮತ್ತು ಲಾಂಗ್ ರನ್ನಲ್ಲಿ ಬರುವಂಥವುಗಳು ನಮಗೆ ಗೊತ್ತಿದೆ. ಅಲ್ಪಾವಧಿ ವೆಚ್ಚಗಳು, ದೀರ್ಘಾವಧಿ ವೆಚ್ಚಗಳಾಗಿರ್ಬೋದು, ಅವುಗಳ ನಡುವೆ ಇರುವಂತಹ ಸಂಬಂಧಗಳು. ಸೊ ಇವೆಲ್ಲವನ್ನ ವಿಶೇಷವಾಗಿ ನಾವು ಕನ್ಸಿಡರ್ ಮಾಡಲೇಬೇಕು. ಅವುಗಳ ಮೀನಿಂಗ್ ಏನು, ಓಕೆನಾ, ಭಾಳ ಡೆಪ್ತಾಗಿ ನೋಡ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ಏನಾಗುತ್ತೆ ಅಂತಂದರೆ ನಮಗೆ ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಈ ಅಧ್ಯಯನ ಮೇಲಿನ ವಿಷಯಗಳು ನಮಗೆ ತಿಳಿತಾ ಹೋಗ್ತವೆ. ಮತ್ತು ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಷ್ಟೇ ಮುಗಿಯಂಗಿಲ್ಲ. ಈ ಅಧ್ಯಾಯದಲ್ಲಿ ಕೇವಲ ಆದಾಯ, ಉತ್ಪಾದನೆ ಮತ್ತು ವೆಚ್ಚ ಅಷ್ಟೇ ಕನ್ಸಿಡರ್ ಮಾಡೋಂಗಿಲ್ಲ, ಜೊತೆಗೆ ಆದಾಯವನ್ನು ಕೂಡ ಮ್ಯಾಟರ್ ಆಗುತ್ತೆ. ಆದಾಯದ ಪರಿಕಲ್ಪನೆಗಳಂತ ಬರ್ತವೆ ನೋಡಿ, TR, AR, MR ಅಂತ ಕರಿತೀವಿ. ಟೋಟಲ್ ರೆವಿನ್ಯೂ, ಎವರೇಜ್ ರೆವಿನ್ಯೂ, ಮಾರ್ಜಿನಲ್ ರೆವಿನ್ಯೂ ಅಂತ ಕರಿತೀವಿ. ಅಂದ್ರೆ ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ ಅಂತ ಕರಿತೀವಿ. ಈ ಆದಾಯದ ವಿಧಗಳು ಮತ್ತು ಇವುಗಳ ರೇಖೆಗಳ ಆಕಾರ ಹೆಂಗಿರುತ್ತೆ, ಇವುಗಳ ಮೀನಿಂಗ್ ಏನು, ಸೊ ಯಾವ ರೀತಿಯಾಗಿ ಇವು ಅಪ್ಲಿಕೇಬಲ್ ಅದಾವ. ಮತ್ತು ಈ ಜೊತೆಗೇ ಈ ಆದಾಯದ ವಿಧಗಳು ಆದಮೇಲೆ ನಮಗೆ ನೆಕ್ಸ್ಟ್ ಬರೋದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಬರುತ್ತೆ, ಅದು ಬೇರೆ. ಬಟ್ ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಯಾವುದು, ಬ್ರೇಕ್ ಇವನ್ ಪಾಯಿಂಟ್ ಅನಾಲಿಸಿಸ್ ಅಂತ ಬರುತ್ತೆ. ಇದು ಏನು ಅಂತಂದರೆ ಒಂದು ವೆಚ್ಚದ ರೇಖೆ ಮತ್ತು ಈ ಆದಾಯದ ರೇಖೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ಡಯಾಗ್ರಾಮ್ ಅಂತ ತಿಳ್ಕೊಳ್ಳೋಣ ನಾವು. ಆ್ಯಕ್ಚುಲಿ ಇದು ವೆಚ್ಚದ ರೇಖೆ, ಇದು ಆದಾಯದ ರೇಖೆ. ಅಂದರೆ ಇದು ಆ್ಯಕ್ಚುಲಿ ಇದಕ್ಕೆ ನಾವೇನು ಕರಿಬೇಕಂತಂದ್ರೆ TC ರೇಖೆ ಇದಕ್ಕೆ ಮತ್ತು TR ರೇಖೆ ಅಂತ ಕರೆದ್ರೆ ಸ್ಟಾರ್ಟಿಂಗ್ ಏನಾಗಿರುತ್ತೆ, TC ಹೆಚ್ಚಿರುತ್ತೆ, TR ಕಡಿಮೆ ಇರುತ್ತೆ. ಈಗ ವೆಚ್ಚ ಅಂತ ಸಂಭವಿಸ್ತದೆ, ಯಾಕಂದರೆ ಆದಾಯ ಕಡಿಮೆ ಇದೆ, ವೆಚ್ಚ ಹೆಚ್ಚಾಗಿದೆ. ಸ್ಟಾರ್ಟಿಂಗ್ ಉತ್ಪಾದನೆ ಅಂದರೆ ಈ ಕಡೆ ಉತ್ಪಾದನೆ ಹೆಚ್ಚಳವಾದಂತೆ ವೆಚ್ಚದಲ್ಲಾಗೋ ಬದಲಾವಣೆ ಈ ಕಡೆ ನಾವು ನೋಡ್ತೀವಿ ಆಲ್ಮೋಸ್ಟ್. ಓಕೆನಾ, ಸೊ ಹಾಗಿದ್ಮೇಲೆ ಈಗ ಈ ಪಾಯಿಂಟ್ ಎಲ್ಲಿ ಕ್ರಾಸ್ ಆಗುತ್ತಲ್ಲ, ಇಲ್ಲಿ ಏನಾಗಿದೆ ಅಂತಂದ್ರೆ ಎರಡೂ ರೇಖೆಗಳು ಕ್ರಾಸ್ ಆಗಿದಾವೆ. ಅಂದರೆ TC ಮತ್ತು TR ಎರಡೂ ರೇಖೆಗಳು ಕ್ರಾಸ್ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಈ ಒಂದು ಪಾಯಿಂಟಿಗೆ ನಾವು ಏನು ಕರೆಯಕತ್ತೀವಿ ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ. ನಮಗೆ ಹೆಂಗೆ ಕ್ವಶನ್ ಕೇಳ್ತಾರೆ, ಮೇ ಬಿ ಬ್ರೇಕ್ ಇವನ್ ಪಾಯಿಂಟ್ ಕೆಳಗಡೆ ಇರುವಂಥ ಸ್ಥಿತಿ ಹೆಂಗಿರುತ್ತೆ. ಈಗ ಈ ಡಯಾಗ್ರಾಮ್ ನೋಡ್ಕೊಂಡ್ಬಿಟ್ರೆ ನಮ್ಗೆ ಕ್ಲಿಯರ್ ಆಗುತ್ತೆ ಕೆಳಗಿರುವ ಸ್ಥಿತಿ ಏನಾಗಿರುತ್ತೆ, ಅಥವಾ ಎಡಭಾಗದಲ್ಲಿ ಸ್ಥಿತಿ ಹೆಂಗಿರುತ್ತೆ, ನಷ್ಟ ಇರುತ್ತೆ. ನಷ್ಟ ಅಂದರೆ ಆದಾಯ ಕಡಿಮೆ ಇರುತ್ತೆ, ವೆಚ್ಚ ಹೆಚ್ಚಾಗಿರುತ್ತೆ. ಹಿಂಗೂ ಕೇಳ್ಬೋದು, ಬ್ರೇಕ್ ಇವನ್ ಪಾಯಿಂಟ್ ಅಂದರೆ ಏನು ಅಂತ ಕೇಳ್ತಾರೆ. ಅಂದರೆ ಆದಾಯ ಮತ್ತು ವೆಚ್ಚಗಳು ಎರಡೂ ಸಮವಾಗುವಂಥ ಸ್ಥಿತಿ ಇದು. ಇದ್ರ ಮೇಲ್ಗಡೆ ಅಥವಾ ಬಲಭಾಗದಲ್ಲಿ ಸ್ಥಿತಿ ಹೆಂಗಿರುತ್ತೆ ಅಂತ ಕೇಳಿದಾಗ ಇಲ್ಲಿ ಲಾಭ ಇರುತ್ತೆ. ಅಂದರೆ TR ಹೆಚ್ಚಿದೆ, ಇಲ್ಲಿದೆ ನೋಡಿ, TR ಹೆಚ್ಚಿದೆ, TC ಕಡಿಮೆ ಇದೆ. ಸೊ ಇದನ್ನು ಅಂದರೆ ಸ್ವಲ್ಪ ಈ ಕಾನ್ಸೆಪ್ಟ್ಗಳ ಬಗ್ಗೆಯೂ ಕೂಡ ಸ್ವಲ್ಪ ನಾವು ನೋಡ್ಕೊಳ್ಬೇಕಾಗತ್ತೆ. ಐ ಥಿಂಕ್
ಈ ಒಂದು ಥಿಯರಿ ಆಫ್ ಪ್ರೊಡಕ್ಷನ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಅಂತ ಕೂಡ ನಾವು ರೆವಿನ್ಯೂ ಅಂತ ಕನ್ಸಿಡರ್ ಮಾಡಬೇಕು. ಇನ್ಕಮ್ ಓಕೆ, ರೆವಿನ್ಯೂ ಅಂತೇಳಿ ಥಿಯರಿ ಆಫ್ ಪ್ರೊಡಕ್ಷನ್ ಕಾಸ್ಟ್ಸ್ ಆ್ಯಂಡ್ ರೆವಿನ್ಯೂ. ಓಕೆನಾ? ಇವುಗಳ ಬಗ್ಗೆ ಏನು ಕ್ವಶನ್ಸನ್ನು ಕೇಳುವಂಥ ಚಾನ್ಸಸ್ ಇದೆ. ನಾವು ಅವುಗಳನ್ನು ಜಾಸ್ತಿ ಓದ್ಕೊಳ್ಬೇಕಾಗಿದೆ ಅನ್ನೋದಕ್ಕೆ ಇಲ್ಲಿರುವಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮಗೆ ನಾನು ಕೊಟ್ಟಿದ್ದೆನು. ಸೊ ಡೆಫಿನೆಟ್ಲಿ ಇದ್ರ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಬಹುದು. ಮತ್ತು ಪ್ಲಸ್ ಇನ್ನೊಂದೇನಾಗಿದೆ ಅಂದರೆ ಇವುಗಳು ನಾವು ಅನಿವಾರ್ಯ ಇದೆ, ಇವುಗಳನ್ನ ತಿಳ್ಕೊಳ್ಳೋದು ಅನಿವಾರ್ಯ ಇದೆ. ಯಾಕಂದರೆ ನಾವು ಎಕನಾಮಿಕ್ಸನ್ನು ಕಲಿತಾ ಇರೋದ್ರಿಂದ ಸೊ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂಥ ಇವೆಲ್ಲ ವಿಚಾರಗಳು ನಮಗೆ ಮೈಂಡಲ್ಲಿ ಫಿಕ್ಸ್ ಆಗಲಿಕ್ಕೆ ಬೇಕು. ಇದೆಲ್ಲ ಬೇಸಿಕ್. ಮತ್ತು ಇನ್ನೂ ನಮಗೂ ಅಡ್ವಾನ್ಸ್ ಲೆವೆಲಲ್ಲಿ ಏನು ಕಲಿಯಕತ್ತಿಲ್ಲ ನಾವು. ಓಕೆನಾ? ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ಹೋದರೆ ಇನ್ನೂ ಡೆಫ್ತ್ ಇದೆ. ಸೊ ಅದು ಬೇರೆ, ಅದು ಭಾಳ ಅಡ್ವಾನ್ಸ್ ಲೆವೆಲ್ ಇರುತ್ತೆ. ಅದನ್ನು ನೀವು ಓಕೆ, ಸೊ ಅದನ್ನು ಮತ್ತೆ ನೀವು ಮೇನ್ ಬೇಸಿಕ್ ಇವೆಲ್ಲ ತಿಳ್ಕೊಂಡ್ಬಿಟ್ಟಿದ್ರೆ ಮತ್ತೆ ಅಡ್ವಾನ್ಸ್ ಆಗಿ ನೆಕ್ಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನಷ್ಟು ಅನುಕೂಲ ಆಗುತ್ತೆ. ಅದು ಓಕೆ. ಬಟ್ ಇದು ಇಷ್ಟಾದರೂ ವಿಷಯಗಳನ್ನು ನಾವು ತಿಳ್ಕೊಂಡ್ರೆ ಪರೀಕ್ಷೆಯಲ್ಲಿ ಆಲ್ಮೋಸ್ಟ್ ಇಂತಹ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಿರ್ತಾರೆ. ಸೊ ಇದು ಇರಲಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಗೆ ಏನೇನು ಓದ್ಕೊಳ್ಬೇಕಾಗಿದೆ ನಾವು, ಸೊ ಅವುಗಳ ಬಗ್ಗೆ ನೆಕ್ಸ್ಟ್ ನೋಡೋಣ.